ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತೇನಂತಂದರೆ ಇವತ್ತು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಅಂತೇಳಿ ಕಜ್ಜಾಯ ಮಾಡಿಸ್ಕೊಳ್ಳೋಣ ಅಂತೇಳಿ ಕಜ್ಜಾಯಕ್ಕೆ ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದೀವಿ. ಇವತ್ತು ಕಜ್ಜಾಯ ಮಾಡಬೇಕು. ನಾನು ಯಾಕೆ ಹಿಂಗೆ ಕಾಣಿಸ್ತಾ ಇದ್ದೀನಿ ಅಂತಂದರೆ ತಲೆಗೆ ನಾನು ಆಯಿಲ್ ಹಾಕ್ಬಿಟ್ಟಿದ್ದೀನಿ. ನನ್ನ ಮೊದಲೇ ಆಯಿಲಿ ಸ್ಕಿನ್ನು. ತಲೆಗೆ ಎಣ್ಣೆ ಹಾಕಿರೋದ್ರಿಂದ ಫುಲ್ ಫೇಸೆಲ್ಲ ಬ್ಲ್ಯಾಕ್ ಕಾಣಿಸ್ತಿದೆ. ಅದಕ್ಕೆ ನನ್ನ ಸ್ಕಿನ್ ಹಿಂಗೆ ಕಾಣಿಸ್ತಾ ಇದೆ. ನಾನು ಹೇಳಿದೆ ನಿಮಗೆ ಕಜ್ಜಾಯ ಮಾಡ್ಕೋಬೇಕು ಅಂತೇಳಿ ಹಬ್ಬಕ್ಕೆ ಅಂತೇಳಿ. ನೋಡಿ ಪಾಕ ತೊಗೊಂಡು ಅದನ್ನು ಹಂಗೆ ಮಿಕ್ಸ್ ಮಾಡ್ತಾ ಇರಬೇಕು. ಅದು ಗಂಟು ಆಗಿಬಿಡುತ್ತೆ ಅಂತೇಳಿ ಅದನ್ನು ಮಿಕ್ಸ್ ಮಾಡ್ತಾ ಇರಬೇಕು. ನಾನು ಇದರಲ್ಲಿ ಉಂಡೆ ಬೆಲ್ಲ ಬರುತ್ತಲ್ಲ, ಆ ಅಚ್ಚು ಬೆಲ್ಲ ಅಲ್ಲ, ಉಂಡೆ ಬೆಲ್ಲನ 4 ತರಿಸಿದ್ದೆ. ಆ 4ರಲ್ಲಿ ಮೂರು ಉಂಡೆ ಮತ್ತು ಅದರಲ್ಲಿ 4 ಕೊನೆಯದ್ರಲ್ಲಿ 3.5 ಉಂಡೆ ಆಗ್ತೆ ಅಂತ ಅಂದ್ಕೊಳ್ಳಿ. 3.5 ಉಂಡೆ ಬೆಲ್ಲ ಅಷ್ಟನ್ನು ಹಾಕಿ ಸ್ವಲ್ಪ ನೀರು ಜಾಸ್ತಿ ಹಾಕಲೇಬಾರ್ದು. ಒಂದು ಕಾಲು ಭಾಗದಷ್ಟು ಹಾಕ್ಬಾರ್ದು, ಅದಕ್ಕಿಂತ ಕಮ್ಮಿ ಹಾಕಬೇಕು. ಹಾಕ್ಬಿಟ್ಟು ಕುದಿಯೋಕ್ಕಿಟ್ಟರೆ ಅದು ಪಾಕ ರೆಡಿ ಆಗುತ್ತೆ. ಇಲ್ಲಿ ಅಕ್ಕಿನ ರುಬ್ಕೊಂಡು ಅದನ್ನು ಜರಡಿ ಮಾಡಿ ಇಟ್ಕೊಂಡಿರೋಂಥ ಅಕ್ಕಿ ಅದು. ಬೆಲ್ಲ ಪಾಕ ಆಗಿದೆ ಅಂತ ನೋಡೋದಕ್ಕೆ ಪಾಕ ಮತ್ತು ಅದಕ್ಕೆ ಸ್ವಲ್ಪ ನೀರು ಹಾಕಿದ್ರೆ ಅದು ಈ ಥರ ನೋಡಿ ಗಂಟಾಗಿ ಬರುತ್ತೆ. ಈ ಥರ ಗಂಟಂಗೆ ಬಂದರೆ ಅದು ರೆಡಿಯಾಗಿದೆ ಪಾಕ ಅಂತೇಳಿ. ನೀರಿಗೆ ಹಾಕಿದ ತಕ್ಷಣ ಅದು ತೆಳ್ಳಗಿದ್ರೆ ಇನ್ನೂ ರೆಡಿಯಾಗಿಲ್ಲ ಪಾಕ ಅಂತ. ಅಮ್ಮ ಅದಕ್ಕೆ ಟ್ರೈ ಮಾಡಿ ನೋಡ್ತಿದ್ದಾರೆ, ರೆಡಿಯಾಗಿದೆಯಾ ಪಾಕ, ಕರೆಕ್ಟಾಗಿ ಬಂದಿದೆಯಾ ಇಲ್ವಾ ಅಂತೇಳಿ. ನನಗಂತೂ ಇದು ಫಸ್ಟ್ ಎಕ್ಸ್ಪೀರಿಯೆನ್ಸು ಕಜ್ಜಾಯ ಮಾಡೋದು. ಇದು ಸ್ವಲ್ಪ ಬಾಳೆಹಣ್ಣು ಕೂಡ ಹಾಕಬೇಕಿತ್ತು. ಹಾಗಾಗಿ ಸ್ವಲ್ಪ ಕಳ್ತ್ರೆ ಹಣ್ಣು ಬರುತ್ತಲ್ಲ, ಅಂದರೆ ತುಂಬ ಹಣ್ಣಾಗಿರುತ್ತಲ್ಲ ನೋಡಿ. ಆ ಹಣ್ಣನ್ನು ಸ್ವಲ್ಪ ಸ್ಮ್ಯಾಶ್ ಮಾಡಿಬಿಟ್ಟು ಜೊತೆಗೆ ಮಿಕ್ಸ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ. ಪಾಕ ಎಲ್ಲ ಕುದಿದ್ಮೇಲೆ ನಾವೇನು ಅಕ್ಕಿನ ನೆನೆಸಿ ಅದಕ್ಕೆ ನಾವು ಗ್ರೈಂಡ್ ಮಾಡಿ ಇಡ್ತೀವಲ್ಲ ಅದನ್ನೆಲ್ಲ ಜಲ್ದಿಟ್ಕೊಂಡಿದ್ದು ಅದನ್ನು ಹಾಕಿ ಮಿಕ್ಸ್ ಮಾಡ್ಕೋಬೇಕು. ನನಗಂತಿದ್ದು ಫಸ್ಟು ಕಜ್ಜಾಯ ಮಾಡೋದು ಹೇಗೆ ಅಂತ ನಾನು ನೋಡಿದ್ದು. ನನಗಂತೂ ನೋಡಿರಲಿಲ್ಲ. ನಮ್ಮ ಆಂಟಿರೆಲ್ಲ ಮಾಡ್ತಿದ್ರು, ಬಟ್ ಇಷ್ಟೊಂದು ಡೀಟೇಲಾಗಿ ಕೂಡ ನಾನು ನೋಡೋಕ್ಕೆ ಹೋಗಿರಲಿಲ್ಲ. ನಮ್ಮ ಮನೇಲೆ ಮಾಡಿದಾಗ ಗೊತ್ತಾಗುತ್ತೆ ನಮಗೆ ಎಕ್ಸ್ಪೀರಿಯೆನ್ಸ್ ಯಾವ ಥರ ಇರುತ್ತೆ ಅಂತೇಳಿ. ಕರೆಕ್ಟಾಗಿ ಅದು ಆರಬೇಕು. ಅದು ನಾವು ಅಕ್ಕಿದು ಹಿಟ್ಟೆಲ್ಲ ಹಾಕಿ ಬೆಲ್ಲದ ಪಾಕ ಎಲ್ಲ ಎತ್ತಿಟ್ಟಾದಮೇಲೆ ಅದು ಫುಲ್ ಕಂಪ್ಲೀಟಾಗಿ ಆರಬೇಕು. ಆರಿದ್ಮೇಲೆ ನಾವು ಅದನ್ನು ಕಜ್ಜಾಯ ಶೇಪಲ್ಲಿ ತಟ್ಟಿ ಎಣ್ಣೆಗೆ ಹಾಕೋಕ್ಕಾಗೋದು. ಬಿಸಿದು ಹಾಕೋಕ್ಕಾಗಲ್ಲ ಅಂತೇಳಿ ಸ್ವಲ್ಪ ಹೊತ್ತು ಹಾರಕ್ಕೆ ಅಂತ ಹಾಗೆ ಬಿಟ್ಬಿಟ್ವಿ. ಅದಾದಮೇಲೆ ಅದನ್ನು ಎತ್ಕೊಂಡು ಮಾಡ್ಕೊಳ್ಳೋಣ ಅಂತೇಳಿ 1 ಅವರ್ ಬಿಟ್ಟರೆ ಸಾಕು, ಅದು ಆರಿಬಿಡುತ್ತೆ. ಅಲ್ಲಿ ನೋಡ್ತಿರ್ಬೋದು ನೀವು, ಅದನ್ನು ಹಾಗೇ ಮುಚ್ಚಿಟ್ಬಿಟ್ಟಿದ್ವಿ. ಆರ್ಕೊಳ್ಳುತ್ತೆ, ಸ್ವಲ್ಪ ಗಟ್ಟಿ ಬರುತ್ತೆ. ನಾವು ಅದನ್ನು ಗ್ರೈಂಡ್ ಮಾಡಬೇಕಾದ್ರೆ ಸ್ವಲ್ಪ ತೆಳ್ಳಿ ಇರುತ್ತೆ, ಮುಚ್ಚಿಟ್ಬಿಟ್ಟು ಸ್ವಲ್ಪ ಗಟ್ಟಿ ಬರುತ್ತೆ. ಇಲ್ಲಿ ನೋಡ್ತಿರ್ಬೋದು ಎಣ್ಣೆಗೆ ಹಾಕ್ತಾ ಇದ್ವಿ. ಎಣ್ಣೆ ಇನ್ನು ಸ್ವಲ್ಪ ಕಾಯಬೇಕಿತ್ತು. ಕಾದ ತಕ್ಷಣ ಎಣ್ಣೆ ಹಾಕಿದ್ರೆ ಅದು ಉಬ್ಕೊಂಡು ಮೇಲೆ ಬಂದುಬಿಡುತ್ತೆ. ಅವಾಗ ಎಣ್ಣೆ ಕಾದಿದೆ ಅಂತ ಅರ್ಥ. ಇನ್ನು ಸ್ವಲ್ಪ ಎಣ್ಣೆ ಕಾಯಬೇಕಿತ್ತು. ಅದು ಹಾಕ್ದಾಗ ನೋಡಿ ಒಳಗಡೆ ಮುಳುಗಿದೆ ಅದು. ಹಾಕಿದ ತಕ್ಷಣ ಮೇಲ್ಗಡೆ ಎದ್ದರೆ ಕರೆಕ್ಟಾಗಿ ಎಣ್ಣೆ ಅಷ್ಟು ಸಾಕು, ಎಣ್ಣೆ ಕಾದಿದೆ ಅಂತ ಅರ್ಥ ಮಾಡ್ಕೊಬೋದು. ಅಲ್ಲಿ ನೋಡಿ ಅಂದರೆ ಸ್ವಲ್ಪ ಮೇಲೆ ಇಟ್ಕೊಂಡು ಈ ಥರ ಅಮ್ಮ ಮಾಡಿ ಮಧ್ಯದಲ್ಲಿ ಅದಕ್ಕೆ ಹೋಲ್ ಮಾಡಿ ಎಣ್ಣೆ ಮೇಲೆ ಹಾಕ್ತಾಯಿದ್ರು. ಇದು ಫಸ್ಟ್ ಅಲ್ವಾ, ಫಸ್ಟ್ ಹಾಕಿದಾಗ ಅದು ಸ್ವಲ್ಪ ಕರೆಕ್ಟಾಗಿ ಬರಲಿಲ್ಲ. ಅಲ್ಲಿ ನೋಡ್ತಿರ್ಬೋದು ನೀವು. ಫಸ್ಟ್ ಒಂದು ಹಾಕಿದಾಗ ಅಫ್ಕೋರ್ಸ್ ಏನೋ ಎಡ್ವರ್ಟ್ ಆಗೇ ಆಗುತ್ತೆ. ಇನ್ನು ನೆಕ್ಸ್ಟ್ ಹಾಕ್ತಾ ಚೆನ್ನಾಗಿ ಬಂತು ಕಜ್ಜಾಯ. ಅದ್ರ ಹಾಕ್ತಾ ಇರಬೇಕಾದ್ರೆ ಎಣ್ಣೆಯಲ್ಲಿ ಅದು ಬೇಯ್ತಾ ಇರಬೇಕಾದ್ರೆ ಸ್ಮೆಲ್ಲಂತೂ ಸಿಕ್ಕಾಬಟ್ಟೆ ಚೆನ್ನಾಗಿ ಬರ್ತಾಯಿತ್ತು. ಇಲ್ಲಿ ನೋಡ್ತಿರ್ಬೋದು ನೀವು. ಇವಾಗ ಒಂದೊಂದೇ ಹಾಕಿ ಬೇಯಿಸ್ತಾ ಇದ್ದೆ. ಅಮ್ಮ ತಟ್ಟೆ ಕೊಡ್ತಾಯಿದ್ರು, ನಾನು ಎತ್ತಿ ಬೇಯಿಸ್ತಾ ಇದ್ದೆ. ಅವ್ರು ಹಾಕ್ದಂಗೆ ನಾನು ಈ ಕಡೆಯೆಲ್ಲ ಬೇಯಿಸಿ ಎತ್ತಿ ಇಡ್ತಾಯಿದ್ದೆ. ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ ಕಜ್ಜಾಯ, ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಲ್ವಾ. ನೋಡ್ತಿರೋ ತಿನ್ಕೋಬೇಕು ಅಂತ ಅನಿಸ್ತಿರುತ್ತೆ. ಅಫ್ಕೋರ್ಸ್ ಯಾರೆಲ್ಲ ವಿಡಿಯೋ ನೋಡ್ತಾರೆ ಎಲ್ಲರೂ ತಿನ್ನಬೇಕು ಅಂತ ಅನಿಸ್ತಿರುತ್ತೆ. ಇದನ್ನೇನಕ್ಕೆ ಅಂತಂದರೆ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಅಂತೇಳಿ ಇದನ್ನು ಮಾಡ್ತಾ ಇರೋದು. ಅಲ್ಲಿ ನೋಡಿ ಅಷ್ಟು ಆಗಿದೆ ಕಜ್ಜಾಯಗಳು, ಇನ್ನೂ ಅಷ್ಟು ಇಟ್ಟಿತ್ತಲ್ವ. ಅಂದರೆ ಏನು ಗೊತ್ತಾ, ಆ ಬಾಣಲಿಗೆ ನಾವು ಬೇರೆ ಥರ ಪೂರಿ ಅಥವಾ ಇನ್ನೊಂದೇನೋ ವಡೆ ಎಲ್ಲ ಮಾಡೋ ಥರ ಒಂದೇ ಸೆಟ್ 4-5 ಹಾಕ್ಬಿಟ್ಟು ಬೇಯಿಸೋ ಹಾಗಿಲ್ಲ. ಒಂದೊಂದು ಅಥವಾ ಎರಡೆರಡನೇ ಹಾಕಿ ನಿಧಾನಕ್ಕೆ 2 ಕಡೆ ಬೇಯಿಸಿ ಹಾಕಬೇಕಾಗುತ್ತೆ. ಕಜ್ಜಾಯ ಚೆನ್ನಾಗಿ ಬರಬೇಕು ಅಂತಂದರೆ ಒಂದೊಂದು ಎರಡೆರಡು ಹಾಕಿ ಚೆನ್ನಾಗಿ ಅದನ್ನು ಬೇಯಿಸ್ಬೇಕಾಗುತ್ತೆ. ಇಲ್ಲಿ ನೋಡಿ ಹಾಕಿ ಬೇಯಿಸಿದ್ಮೇಲೆ ಗೋಪುರ ಥರ ಅಷ್ಟಾಗಿದೆ ಕಜ್ಜಾಯ. ನಾನೇ ಇದನ್ನು ಬೇಯಿಸಿ 2 ಕಡೆಯೂ ಬೇಯಿಸಿ ಮಾಡಿದ್ದು. ಚೆನ್ನಾಗಾಗಿತ್ತು, ಚೆನ್ನಾಗಿ ಬಂದಿತ್ತು ಕೂಡ. ಟೇಸ್ಟ್ ಕೂಡ ತುಂಬಾ ಚೆನ್ನಾಗಾಗಿತ್ತು ಕಜ್ಜಾಯ. ಆ ಎಣ್ಣೆ ನಾವು ಹಾಕಿದಾಗ ಆಲ್ಮೋಸ್ಟು 3/4 ಭಾಗ ಇತ್ತು ಬಾಣಲಿನಲ್ಲಿ, ಈಗ 1/4 ಭಾಗ ಬಂದಿದೆ ಎಣ್ಣೆ.
ಕಜ್ಜಾಯಕ್ಕೆ ಮೇಯ್ನ್ ಅಂತಂದ್ರೆ ಎಣ್ಣೆ. ಸೊ ಅದು ಎಣ್ಣೆಯಲ್ಲಿ ಚೆನ್ನಾಗಿ ಬೇಯಬೇಕು. ಅದೆಲ್ಲ ಬೆಂದ ಮೇಲೆ ನಾನು ಒಂದು ತಟ್ಟೆಗೆ ತೊಗೊಂಡು ಹಾಕ್ಕೊಂಡೆ. ಎಣ್ಣೆ ಎಲ್ಲ ಹಿಡ್ದಿರುತ್ತೆ. ನಾನು ಫಸ್ಟ್ ತಟ್ಟೆಗೆ ಹಾಕ್ಕೊಂಡಿದ್ದೀನಿ. ಎಣ್ಣೆ ಎಲ್ಲ ಫುಲ್ ಹಿಡ್ದಿರುತ್ತೆ. ಅಂಟ್ಕೊಂಡಿಲ್ಲ ಸದ್ಯ ಯಾವುದು ಕಜ್ಜಾಯ. ನಾನು ಬಿಡಿಸ್ದಂಗೆ ಬರ್ತಾಯಿತ್ತು. ಅಲ್ಲಿಂದ ನಾನು ಬೇರೆ ಒಂದು ಪ್ಲೇಟ್ಗೆ ಹಾಕಿ ಸ್ವಲ್ಪ ಹಾರಕ್ಕೆ ಅಂತ ಬಿಡ್ತಾಯಿದ್ದೆ. ಅದು ಹಾರಿದ್ಮೇಲೆ ನಾವು ಎತ್ತಿ ಬಾಕ್ಸ್ಗೆ ಹಾಕೊಂಡು ಇಟ್ಕೋಬೇಕು. ಬಿಸಿಲಿದ್ದರೆ ಅಂಟ್ಕೊಂಡು ಬಿಡುತ್ತೆ. ಸೊ ಹಾಗಾಗಿ ಇದೆಲ್ಲ ಫುಲ್ ಕಂಪ್ಲೀಟಾಗಿ ಹಾರಬೇಕು, ತಣ್ಣಗಾಗಬೇಕು. ಸೊ ಹಾರಿದ್ಮೇಲೆ ಚೆನ್ನಾಗಿರುತ್ತೆ. ಸೊ ಬಿಸಿಲು ಕೂಡ ಚೆನ್ನಾಗಿರುತ್ತೆ. ಅಂದರೆ ನಾವು ಬಿಸಿಲು ತಿಂಡಿಲ್ಲ. ಏನಕ್ಕೆ ಅಂತಂದರೆ ಇದು ದೇವರಿಗೆ ಅಂತ ಮಾಡಿರೋದು. ಸೊ ಹಾಗಾಗಿ ದೇವರಿಗೆ ಫಸ್ಟು 5 ಅಥವಾ 9, 12, ಸೊ ಅದರ ನಿಮ್ಗೆ ಎಷ್ಟಾಗುತ್ತೋ ಅಷ್ಟು. ನಾನು 5 ತೆಗೆದಿಟ್ಕೊಂಡೆ. 5ನ್ನು ಫಸ್ಟು ದೇವರಿಗೆ ತೆಗೆದು ಇಟ್ಕೊಂಡು ಆದಮೇಲೆ ನಾವು ಅದನ್ನು ನೆಕ್ಸ್ಟು ತಿನ್ನೋದು. ಫಸ್ಟೇ ತಿನ್ನಬಾರ್ದು. ಸೊ ಫಸ್ಟ್ ಪ್ರಿಫರೆನ್ಸ್ ಮಾಡಿರೋದೇ ದೇವರಿಗೆ. ಸೊ ಹಾಗಾಗಿ ನಾನು ದೇವರಿಗೇ ಫಸ್ಟ್ ಇಟ್ಟೆ. ಆಮೇಲೆ ನಾವು ಟೇಸ್ಟ್ ನೋಡಿದ್ವಿ. ಸೊ ಚೆನ್ನಾಗಾಗಿತ್ತು ಕಜ್ಜಾಯ. ನಾನು ಆ ಪಾತ್ರೆಯಿಂದ ಇಲ್ಲಿಗೆ ತೆಗ್ದು ಏನಕ್ಕೆ ಹಾಕ್ತೀನಿ ಅಂತಂದರೆ, ನಾನು ಫಸ್ಟ್ ಎತ್ತಿ ಅಲ್ಲಿಗೆ ಹಾಕಿದೆ. ಅಲ್ಲಿಂದ ಆಯಿಲೆಲ್ಲ ಫುಲ್ ಎಣ್ಣೆ ಕೆಳಗಡೆ ಹಿಡ್ಕೊಬಿಟ್ಟಿರುತ್ತೆ. ಅದಕ್ಕೆ ಅಲ್ಲಿಂದ ಎತ್ತಿ ಇವಾಗ ಬೇರೆ ಕಡೆ ಟ್ರಾನ್ಸ್ಫರ್ ಮಾಡ್ತಾಯಿದ್ದೀನಿ. ಸ್ವಲ್ಪ ಹಾರಬೇಕು ಮತ್ತು ಎಣ್ಣೆ ಎಲ್ಲ ಹೋಗಿರುತ್ತೆ ಕೆಳಗಡೆ ಅಂತೇಳಿ ಇಲ್ಲಿಗೆ ಹಾಕ್ಕೊಂಡು ನಾನು ಇಲ್ಲಿಂದ ಮತ್ತು ಬೇರೆ ಒಂದು ಬಾಕ್ಸ್ಗೆ ಅದನ್ನು ಹಾಕ್ಕೊಂಡು ಕಂಪ್ಲೀಟಾಗಿ ಮುಚ್ಚಿಟ್ಕೊಳ್ಬೇಕಾಗುತ್ತೆ. ಎಷ್ಟು ದಿನ ಬೇಕಾದ್ರೂ ಮಡಿಕೊಂಡು ತಿನ್ಬೋದು. ಅಂದರೆ ಎಷ್ಟು ದಿನ ಅಂದರೆ 2 ತಿಂಗಳು ಅಂತೇನಲ್ಲ, ಒಂದು 15 ಡೇಸ್ ಅಥವಾ 5 ತಿಂಗಳ ಒಳಗಡೆ ಎಲ್ಲ ಮಡಿಕೊಂಡು ತಿನ್ಬೋದು. ಅಂದರೆ ಎಣ್ಣೆಲಿ ಬೇಯಿಸೋದ್ರಿಂದ ಸ್ಮೆಲ್ ಬಂದುಬಿಡುತ್ತೆ ಅಂತ ಏನಲ್ಲ, ತಿನ್ಬೋದು, ಏನಿಲ್ಲ, ತೊಂದರೆ ಇಲ್ಲ. ಇನ್ನೂ ಸ್ವಲ್ಪ ಒಂದು ಹಿಟ್ಟೇನಿದೆ ಅದು ಮಿಕ್ಕಿದೆ. ಸದ್ಯಕ್ಕೆ ಎಷ್ಟು ಬೇಕು ಪೂಜೆಗೆ ಮತ್ತು ತಿನ್ನೋದಕ್ಕೆ ಅಂತ ಎಷ್ಟು ಮಾಡ್ಕೊಂಡಿದ್ದೀವಿ. ಇನ್ನು ಸ್ವಲ್ಪ ಹಿಟ್ಟನ್ನು ಎತ್ತಿ ಹಂಗೆ ಇಟ್ಟಿದ್ದೀನಿ. ಅದು ಇನ್ನೊಂದು ವಾರ ಆದಮೇಲೆ ಮಾಡ್ಕೊಳ್ಳೋಣ ಅಂಥೇಳಿ. ಸೊ ಆ ಹಿಟ್ಟು ಏನೂ ಆಗೋಲ್ಲ, ಚೆನ್ನಾಗಿರುತ್ತೆ. ಫ್ರಿಡ್ಜಲ್ಲಿ ಅದನ್ನು ಸ್ಟೋರ್ ಮಾಡಿ ಮಡಗಿದ್ರೆ 15 ಡೇಸ್ ಅಥವಾ 20 ಡೇಸ್ ಕೂಡ ಚೆನ್ನಾಗಿ ಇರುತ್ತೆ, ಏನು ಕೂಡ ಆಗೋಲ್ಲ. ಅಲ್ಲಿ ನೋಡ್ತಿರ್ಬೋದು ನೀವು, ಎಣ್ಣೆ ಎಷ್ಟೊಂದು ಇರ್ಕೊಬಿಟ್ಟಿದೆ ಕಜ್ಜಾಯ ಅಂತ. ನಾನು ಅದನ್ನು ಹಿಂಗೆ ಕೆಳಗಡೆ ಎಣ್ಣೆನ ಇಳಿಸ್ತಾ ಇದ್ದೆ. ಎಣ್ಣೆ ಇರೋ ತಿನ್ನೋಕ್ಕೆ ಒಂಥರ ಬಾಯಿಗೆ ಎಣ್ಣೆನೇ ಹೋಗುತ್ತೆ ಅಂತೇಳಿ. ಸೊ ಎಣ್ಣೆ ಎಲ್ಲ ಕೆಳಗಡೆ ಡೀಪ್ ಮಾಡ್ತಾ ಇದ್ದೆ. ಸೊ ಇಷ್ಟೇ ಗೈಸ್ ಇವತ್ತಿನ ಏನು ಕಜ್ಜಾಯ ಮಾಡುವಂಥ ಒಂದು ಬ್ಲಾಗು. ಎಷ್ಟಾಯಿತು ನೋಡಿ. ಓಲ್ ಸ್ವಲ್ಪ ದೊಡ್ಡದಾಗಿ ಆಗಿಬಿಟ್ಟಿದೆ ಅಲ್ವಾ, ಸ್ವಲ್ಪ ಚಿಕ್ಕದಾಗಿ ಆಗಬೇಕಿತ್ತು ಓಲು. ಅಮ್ಮ ಮಾಡಿದಲ್ವಾ, ಸೊ ಹಂಗಾಗಿ ಅವ್ರಿಗೆ ಗೊತ್ತಿರುತ್ತೆ, ಅವ್ರಿಗೆ ಎಕ್ಸ್ಪೀರಿಯೆನ್ಸ್ ಇರುತ್ತೆ ಯಾವ ಥರ ಮಾಡಿದ್ರೆ ಚೆನ್ನಾಗಿ ಬರುತ್ತೆ ಅಂತ. ಸೊ ದೊಡ್ಡದಾಗೆ ಓಲ್ ಮಾಡಿ ಚೆನ್ನಾಗಿ ಮಾಡಿಕೊಟ್ರು. ಸೊ ಅಲ್ಲಿ ನೋಡಿ ನನ್ನ ಕೈಯಲ್ಲಿ ಎಷ್ಟೊಂದು ಎಣ್ಣೆ ಆಗಿದೆ ಅಂತ. ಎಲ್ಲ ಕಜ್ಜಾಯನ್ನು ಟ್ರಾನ್ಸ್ಫರ್ ಮಾಡಿ ಎಲ್ಲನೂ ಡಿಪ್ ಮಾಡಿ ಎಣ್ಣೆನೆಲ್ಲ ಆಯಿಲೆಲ್ಲ ಕೆಳಗಡೆ ಬರೆಸ್ತಾ ಇದ್ದೆ. ಎಷ್ಟೆಲ್ಲ ಎಣ್ಣೆ ಕುಡಿದ್ಬಿಟ್ಟಿದೆ ಕಜ್ಜಾಯ ಅಂತ ಹೇಳಿ. ಸೊ ಎಣ್ಸೋಕ್ಕಾಗಲ್ಲ ಎಷ್ಟಾಗಿತ್ತು ಅಂತ. ಅರೌಂಡು ಒಂದು 50ರಿಂದ 60 ಆಗಿರ್ಬೋದು ಅಂತ ಅನ್ಕೋತೀನಿ. ಅಷ್ಟೇ, ನಾವೇನು ಕೌಂಟ್ ಮಾಡಿ ಏನೋ ಹಾಕಲಿಲ್ಲ. ಸೊ ಅಷ್ಟೇ ಆಗಿರೋದು. ಸೊ ಇದೇ ಗಾಯ್ಸ್ ಇವತ್ತಿನ ಒಂದು ಕಜ್ಜಾಯ ಹಬ್ಬಕ್ಕೆ ಕಜ್ಜಾಯ ಮಾಡ್ಕೊಂಡಿರುವಂಥ ವ್ಲಾಗ್. ನಿಮ್ಮ ಮನೇಲಿ ಏನೇನು ತಿಂಡಿ ಮಾಡ್ಕೊಂಡಿದ್ದೀರಾ ಹಬ್ಬಕ್ಕೆ ಅಂತ ಸೊ ಕಮೆಂಟ್ ಮಾಡಿ. ನಾನು ಕಜ್ಜಾಯ ಒಂದೇ ಮಾಡ್ಕೊಂಡಿದ್ದೀನಿ, ಬೇರೆ ಥರ ಫ್ರೂಟ್ಸ್ ಎಲ್ಲ ಪೂಜೆಗಿಡೋಣ ಅಂಥೇಳಿ. ಸೊ ಅದೊಂದನ್ನು ಮಾಡಿಕೊಂಡೆ. ಅದು ಸಚಿನವ್ರು ಕೂಡ ಕಜ್ಜಾಯ ಇಷ್ಟಪಟ್ಟು ತಿಂತಾರೆ. ಸೊ ಅವ್ರಿಗೂ ಕೂಡ ಇಷ್ಟಪಟ್ಟು ತಿಂತಾರಲ್ಲ, ಸೊ ಮಾಡಿಸ್ಕೊಂಡ್ರೆ ತಿನ್ಬೋದಲ್ಲ ಅಂಥೇಳಿ ಮಾಡ್ಕೊಂಡಿದ್ದೀವಿ. ಇದಾಗಿತ್ತು ಇವತ್ತಿನ ವ್ಲಾಗ್. ದಯವಿಟ್ಟು ನನ್ನ ಚಾನಲ್ಗೆ ಯಾರು ಹೊಸ್ದಾಗಿ ನೋಡ್ತಾಯಿದ್ದೀರಾ ಅವರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಆ್ಯಂಡ್ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ನಿಮಗೆ ಹೇಗೆ ಅನ್ನಿಸು ಅಂತ ಕೂಡ ಕಮೆಂಟ್ ಮಾಡಿ. ಸೊ ಸಿಗುವ ನೆಕ್ಸ್ಟ್ ವ್ಲಾಗಲ್ಲಿ. ಅಲ್ಲಿವರೆಗೂ ಬಾಯ್.